ಸಿದ್ದರಾಮಯ್ಯನವರು ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಪದತ್ಯಾಗ ಮಾಡಿದರೆ ಅವರಿಗೆ ಹೈಕಮಾಂಡ್ ಈಗ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿದ್ರು. ಅದೇನು ಅಂತ ನಿಮ್ಗೆ ಗೊತ್ತಿದೆ. ಜಸ್ಟ್ ಐ ವಿಲ್ ರಿಮೈಂಡ್ ಯು. ರಾಷ್ಟ್ರ ರಾಜಕಾರಣಕ್ಕೆ ಅವರನ್ನು ಕಳುಹಿಸಬಹುದಾ? ರಾಷ್ಟ್ರ ರಾಜಕಾರಣ ಬೇಡ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಾಗಾದರೆ ವಾಟ್ ಮೈಟ್ ಬಿ ದ ರೀಸನ್? ಏನಿರ್ಬೋದು ಕಾರಣ? ಬೇಕಾದರೆ ರಾಜಕೀಯ ನಿವೃತ್ತಿ ಪಡಿತೀನಿ, ನನಗೆ ದಿಲ್ಲಿ ಸಹವಾಸನೇ ಬೇಡಪ್ಪ, ಬೇಡವೇ ಬೇಡ, ಅದು ಬೇಡ ಅಂದರೆ ಬೇಡ. ಏನಿರ್ಬೋದು ಇಷ್ಟು ಬಲವಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ? ರಾಷ್ಟ್ರ ರಾಜಕಾರಣ ಅಂದರೆ ಖುಷಿ ಸಮಾಚಾರ ಅಲ್ವೇನ್ರಿ? ಅದು ಇಟ್ ಡಿಪೆಂಡ್ಸ್. ರಾಜ್ಯಸಭೆ ವಿಪಕ್ಷ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ನಿರಾಕರಿಸಿದ್ದಾರೆ, ಆ ಆಫರ್ನ ತಿರಸ್ಕರಿಸಿದ್ದಾರೆ. ದೆಹಲಿ ಸಹವಾಸವೇ ಬೇಡ, ನನಗೆ ಬೇಡವೇ ಬೇಡ, ಕಡೆಗೆ ಮೈಸೂರಾದರೂ ಓಕೆ. ಸಿದ್ದರಾಮಯ್ಯನವರ ಈ ಮಾತಿಗೆ ಹಲವು ಕಾರಣಗಳಿದ್ದಾವೆ, 4 ಕಾರಣಗಳಿದ್ದಾವೆ, ಒಂದಲ್ಲ ಎರಡಲ್ಲ. ಹಾಗಾದರೆ ಸಿದ್ದು ಅಂತರಂಗದ ಆ ಸುದ್ದಿ ಏನು? ರಾಷ್ಟ್ರ ರಾಜಕಾರಣ ಬೇಡ ಅಂತ ಯಾಕೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು? ಅರೆ ಹೆಂಗ್ರಿ ಅವ್ರು ಇರ್ತಾರೆ ಇಷ್ಟು ದಿವಸಗಳ ಕಾಲ ರಾಜಕೀಯ ಮಾಡ್ಕೊಂಡು ಬಂದಂಥವ್ರು, ಯಾವುದೇ ಪೋಸ್ಟ್ ಇಲ್ಲ ಅಂತ ಹೇಳಿದರೆ ಹೆಂಗಿರ್ತಾರೆ ಇವರು ಕಾಂಗ್ರೆಸ್ನಲ್ಲಿ? ಏನು ಸಾಮಾನ್ಯ ಕಾರ್ಯಕರ್ತಂತರ ಇರ್ತಾರಾ? ಎಷ್ಟು ದೊಡ್ಡ ಸೀನಿಯರ್ ಲೀಡರು, ಮಾಸ್ ಲೀಡರು, ಅವ್ರಿಗೇನಾದರೂ ಒಂದು ಒಳ್ಳೆ ಪೊಸಿಷನ್ ಕೊಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವ ಯೋಚನೆ ಸಹಜವಾಗಿ ಹೈಕಮಾಂಡ್ಗಿದ್ದೇ ಇರುತ್ತಲ್ವೇನ್ರಿ? ಆದರೆ ಇವರು ರಾಜ್ಯಸಭೆ ವಿಪಕ್ಷ ಸ್ಥಾನ ಬೇಡ ಅಂತಾರಲ್ಲ, ಏನು ಇವ್ರದ್ದು? ಇಂಥ ದೊಡ್ಡ ಸ್ಥಾನ ಕೊಟ್ಟರು ಬೇಡ ಅಂತ ಹೇಳ್ತಿದ್ದಾರಲ್ಲ. ಎಸ್, ಹಾಗಾದರೆ ಆ ಕಾರಣಗಳೇನು ಒಂದೊಂದಾಗೆ ನೋಡ್ತಾ ಹೋಗೋಣ. ಲೆಟ್ಸ್ ರಿವೀಲ್ ದೆಮ್. ಡೆಲ್ಲಿ ಯಾಕೆ ಬೇಡ? ಡೆಲ್ಲಿ ಸಹವಾಸ ಬೇಡ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಮೊದಲನೇ ಕಾರಣ, ಕರ್ನಾಟಕನೇ ಸರ್ವಸ್ವ ಕಣ್ರಿ. ಕಾಂಗ್ರೆಸ್ ಸೇರುವ ಮುನ್ನ JDSನಲ್ಲಿದ್ದಂಥ ಸಿದ್ದರಾಮಯ್ಯ ತಳಮಟ್ಟದಿಂದ ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದಂಥವ್ರು. ಅಹಿಂದ ವರ್ಗಗಳ ಮೇಲೆ ಸಿದ್ದರಾಮಯ್ಯ ದೊಡ್ಡ ಹಿಡಿತ ಸಾಧಿಸಿದ್ದಾರೆ. ಅಹಿಂದ ಜನರೊಂದಿಗಿನ ಒಡನಾಟವೇ ಸಿದ್ದುಗೆ ರಾಜಕೀಯ ಶಕ್ತಿ, ಅದೇ ಪ್ರೇರೇಪಣೆ, ಅದೇ ಉತ್ತೇಜನ, ಅದೇ ಶಕ್ತಿ ರಾಜ್ಯದ ಮಾಸ್ ಲೀಡರ್ ಆಗಿ ಬೆಳೆಸಿದೆ. ದೆಹಲಿಗೆ ಹೋದರೆ ಈ ಪ್ರಭಾವ ಎಲ್ಲರೂ ಇರುತ್ತೆ, ಹಾಗಾಗಿ ಆ ಪ್ರಭಾವ ಕುಗ್ಗಬಹುದು ಅನ್ನುವ ಒಂದು ಆತಂಕ ಅವರಿಗಿರಬಹುದು ಅನ್ನೋದು ಕಾರಣ ಒಂದು. ಓಕೆ, ಯಾಕೆ ಡೆಲ್ಲಿ ಬೇಡ? ಯಾಕೆ ರಾಷ್ಟ್ರ ರಾಜಕಾರಣ ಬೇಡ? ಕಾರಣ 2. ಹಿಂದಿ ಮೇಲೆ ಹಿಡಿತ ಕಮ್ಮಿ. ಈ ಮಾತನ್ನು ದೇವೇಗೌಡರಿಗೂ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಹಿಂದಿ ಭಾಷೆ ಮೇಲೆ ಹಿಡಿತ ಕಮ್ಮಿ ಇರೋದ್ರಿಂದ ಅವರಿಗೆ ಕನ್ನಡ ರಾಮಯ್ಯ ಅಂತಲೇ ಬಹಳ ಪ್ರಸಿದ್ಧಿ ಪಡೆದಿರುವಂಥ ಸಿದ್ದರಾಮಯ್ಯ ಕನ್ನಡ ವ್ಯಾಕರಣ, ಸಂಧಿ ಬಗ್ಗೆ ಎಲ್ಲ ನೀವು ಆವಾಗಿವಾಗ ವರದಿಗಾರರಿಗೆಲ್ಲ ಪಾಠ ಮಾಡ್ತಾ ಇರೋದನ್ನು ನಾನು ಗಮನಿಸಿರ್ತೀರಿ. ನಾನು ಅಪ್ಪಟ ಕನ್ನಡಿಗ ರೀ, ಕನ್ನಡದ ನಾಯಕ ಅನ್ನುವ ಸಿದ್ದರಾಮಯ್ಯ ಅಲ್ಲಿ ಹೆಂಗ್ರಿ ಸೂಟ್ ಆಗುತ್ತೆ ಅವ್ರಿಗೆ? ನಂಗೆ ಸೂಟ್ ಆಗಲ್ಲಪ್ಪ ಅಂತ ಹೇಳ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇಂಗ್ಲೀಷ್ಗಿಂತ ಹಿಂದಿ ಮೇಲೆ ಹಿಡ್ತಾ ಬೇಕು, ಆದರೆ ಸಿದ್ದರಾಮಯ್ಯನವ್ರಿಗೆ ಹಿಂದಿ ಮೇಲೆ ಅಷ್ಟೊಂದು ಹಿಡ್ತಾ ಇಲ್ಲ. ಹಾಗಾಗಿ ದಿಸ್ ಇಸ್ ದ ಸೆಕೆಂಡ್ ರೀಸನ್. ಓಕೆ, ಲೆಟ್ಸ್ ಗೋ ಫಾರ್ ಥರ್ಡ್ ರೀಸನ್. 3ನೇ ಕಾರಣವನ್ನು ನೋಡೋಣ. ಸಿದ್ದರಾಮಯ್ಯ ಅವ್ರದ್ದು ನೋಡಿದಿರಲ್ಲ, ನೇರವಾದಂಥ ಸ್ವಭಾವ. ದೆಹಲಿಗೆ ಹೋದರೆ AICC ನೆರಳಿನಲ್ಲಿ ಇರಬೇಕಾದಂಥ ಒಂದು ಅನಿವಾರ್ಯತೆ ಇರುತ್ತೆ. ಇಲ್ಲಿ ಸಿಗೋ ಮನ್ನಣೆ, ಗೌರವ, ಪ್ರೀತಿ, ಕೀರ್ತಿ ಅಲ್ಲೆಲ್ಲ ಆಗಲ್ಲ ರೀ, ಕಷ್ಟ. AICC ವರಿಷ್ಠರ ನೆರಳಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ಅಂದರೆ ಅರ್ಥ ಏನೇ ಅಂದರೆ ಅವ್ರು ಕಪಿಮುಷ್ಟಿಯಲ್ಲೇ ಇರಬೇಕಾಗತ್ತೆ. ನಾನು ಫ್ರೀಡಮ್ಫುಲ್ಲಾಗಿರಬೇಕಾದವನು, ಸ್ವತಂತ್ರವಾಗಿ ಇರಬೇಕು ಅಂತ ಬಯಸೋರು ನಾವು ಯಾಕ್ರಿ ಅವ್ರ ಕೈ ಕೆಳಗಿಳ್ಬೇಕಲ್ಲಿ, ಅವ್ರು ಹೇಳ್ದಂಗೆ ಕುಣಿಬೇಕು ಅನ್ನುವ ಒಂದು ಯೋಚನೆ ಕೂಡ ಇರಬಹುದು. ದೆಹಲಿಗೆ ಹೋದರೆ AICC ನೆರಳಿನಲ್ಲಿ ಇರಲೇಬೇಕಾದಂಥ ಒಂದು ಅನಿವಾರ್ಯತೆ ಆಗಬಹುದು ಮತ್ತು ಆ ಮನ್ನಣೆ ಇಲ್ಲಿ ಸಿಕ್ಕಷ್ಟು ಸಿಗಲ್ಲ. ಹಾಗಾಗಿ ದಿಸ್ ಇಸ್ ದ ರೀಸನ್ ಥರ್ಡ್. 3ನೇ ಕಾರಣ ಆಯಿತು. ಈಗ 4ನೇ ಕಾರಣಕ್ಕೆ ಹೋಗೋಣವೇ. ಲೆಟ್ಸ್ ಗೋ ಫಾರ್ 4th ರೀಸನ್. ಕ್ಷೀರಭಾಗ್ಯ, ಅನ್ನಭಾಗ್ಯ ಗ್ಯಾರಂಟಿ ಕೊಟ್ಟಿರೋ ಸಿದ್ದರಾಮಯ್ಯ ಆಪ್ತರಿಗೆ ನೆಲ ಒದಗಿಸ್ಬೇಕ್ರಿ, ನೆಲೆ ಒದಗಿಸ್ಬೇಕು. ಸಾರಿ, ನೆಲ ಅಂದ್ಬಿಟ್ಟೆ, ನೆಲ ಅಲ್ಲ ನೆಲೆ. ತಮ್ಮ ಆಪ್ತರಿಗೂ ಗ್ಯಾರಂಟಿ ಕೊಡಬೇಕಲ್ಲ, ಮಗ ಯತೀಂದ್ರ ಬೆಂಬಲಿಗರಿಗೆಲ್ಲ ನೆಲೆ ಕಲ್ಪಿಸಬೇಕಾದಂಥ ಒಂದು ಜವಾಬ್ದಾರಿ ಇದೆ. ಈಗಾಗಲೇ ಭಾಗ್ಯಗಳನ್ನು ಕೊಟ್ಟಿರುವಂಥ ಒಂದು ಹಣೆಪಟ್ಟಿ ಇದೆ, ಬಿರುದು ಬಾಹುಲಿಗಳು ಸಿದ್ದರಾಮಯ್ಯನವ್ರಿಗಿದೆ. ತಮ್ಮ ಆಪ್ತರಿಗೂ ಗ್ಯಾರಂಟಿ ಕೊಡೋ ಅನಿವಾರ್ಯತೆ ಇದೆ. ಬರೀ ರಾಜ್ಯದ ಜನತೆಗೆ ಗ್ಯಾರಂಟಿ ಕೊಟ್ಟರೆ ಸಾಕಾಗಲ್ಲ, ನಮ್ಮ ಅತ್ಯಾಪ್ತರು, ಅದರಲ್ಲಿ ಮಗ ಇರ್ಬೋದು, ಸ್ನೇಹಿತರಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಎಕ್ಸ್ ಕಲೀಗ್ಸ್ ಇರ್ಬೋದು, ವೈ ಕಲೀಗ್ಸ್ ಇರ್ಬೋದು, ಒಟ್ಟಿನಲ್ಲಿ ಎಲ್ಲರಿಗೂ ಕೂಡ ಅವರು ನಂಬಿದವರಿಗೆ, ಅವರ ಪ್ರೀತಿ ಪಾತ್ರರಿಗೆ, ಅವರ ಹಿಂಬಾಲಕರಿಗೆ ಅಂತ ಬೇಕಾದರೂ ಕರಿಬೋದು. ಹೀಗಾಗಿ ಅವರೆಲ್ಲರಿಗೂ ಕೂಡ ಗ್ಯಾರಂಟಿ ಕೊಡಬೇಕಲ್ವಾ? ನಾನು ನಂಬ್ಕೊಂಡು ಇಷ್ಟೆಲ್ಲ ಫೈಟ್ ಮಾಡಿದ್ದಾರೆ ರೀ,
ನನ್ನ ಈ ಮಾಸ್ ಲೀಡರ್ಶಿಪ್ಗೆ ಅವ್ರ ಸಹಕಾರ ಇಲ್ಲದೆ ಇರುತ್ತಾ? ಹೀಗಾಗಿ ಅವರೆಲ್ಲರೂ ಒಂದು ಕೃತಜ್ಞತೆ ಇರಬೇಕಲ್ಲ. ನಾನು ಮತ್ತೆ ಅವ್ರನ್ನ ಬಿಟ್ಬಿಟ್ಟು ಹೆಂಗಿರೋದು, ಇಲ್ಲಿ ಬೇರೆಯವರ ಬಣದಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಕತೆ ಏನು, ಪಾಪ ನಾನು ನಂಬ್ಕೊಂಡಿದ್ದಾರೆ, ಅವ್ರಿಗೊಂದು ದಾರಿ ಕಾಣಿಸ್ಬೇಕಲ್ಲ ಅನ್ನುವ ಆಲೋಚನೆ ಕೂಡ ಇರಬಹುದು. ಹೀಗಾಗಿ ದೀಸ್ ಆರ್ ದ 4 ರೀಸನ್ಸ್ ಮೇ ಬಿ ಸ್ಟಾಪಿಂಗ್ ಹಿಮ್. ಅಂದರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋಕೆ ತಡೆಯೊಡ್ಲಿಕ್ಕೆ ಈ 4 ಕಾರಣಗಳು ಕಾರಣ ಆಗಿರಬಹುದು ಅನ್ನೋದು ಸದ್ಯದ ಸುದ್ದಿಯ ಸಾರಾಂಶ. ಅವ್ರ ಮನಸ್ಸಲ್ಲಿ ಹಿಂಗಿಂಗೆ ಇದೆಯಾ ಅಂತ ನಾವು ಬಗೆದು ನೋಡೋಕ್ಕಾಗಲ್ಲ. ಅವರ ನಡವಳಿಕೆ, ಅವರ ವರ್ಚಸ್ಸು, ಅವರು ಆಡಿದಂಥ ಮಾತು, ಅವರ ಕಾರ್ಯವೈಖರಿ, ಅವರ ಹಾವಭಾವ ಇವೆಲ್ಲವನ್ನು ಗಮನಿಸಿ ಈ ಕಾರಣಗಳು ಸೂಕ್ತವಾಗುತ್ತವೆ.